ಇನ್ನು ಮೋದಿಯವರು ಸಾಗುವಂಥ ಮಾರ್ಗದಲ್ಲಿ ಜಿಲೆಟಿನ್ ಕಡ್ಡಿಗಳು ಪತ್ತೆ ಆಯಿತು ಅನ್ನುವಂಥದ್ದು ಈಗ ಗೊತ್ತಾಗಿದೆ. ಅದು ಜಿಲೆಟಿನ್ ಕಡ್ಡಿ ಅಲ್ಲ, ಬೇರೆ ಬೇರೆ ಅಂಶಗಳು ಕೂಡ ಬೆಳಕಿಗೆ ಬರ್ತಾ ಇವೆ. ಇದು ಸಿಕ್ಕಿದ್ದು ಅಮೋನಿಯಂ ನೈಟ್ರೇಟ್, ಜಿಲೆಟಿನ್ ಕಡ್ಡಿ ಅಲ್ಲ, ಅಮೋನಿಯಂ ನೈಟ್ರೇಟ್ ಜೆಲ್. ಇದು ಕೂಡ ಡೇಂಜರ್ರೇ, ಅದರಲ್ಲೇನು ಡೌಟ್ ಇಲ್ಲ. ಅಮೋನಿಯಂ ನೈಟ್ರೇಟನ್ನು ಕೂಡ ಸ್ಫೋಟಕ್ಕೋಸ್ಕರ ಬಳಸ್ತಾರೆ. ಪೊಲೀಸರ ತನಿಖೆ ಸಂದರ್ಭದಲ್ಲಿ ಹಲವಾರು ವಿಚಾರಗಳು ಪತ್ತೆಯಾಗಿವೆ. ಈಗ ಗೊತ್ತಾಗಿದ್ದೇನು ಅಂತಂದರೆ, ಜಿಲೆಟಿನ್ ಕಡ್ಡಿ ಅದು ಇದು, ಅಲ್ಲಿ ಅಕ್ಕಪಕ್ಕ ಕ್ವಾರಿಗಳಿದ್ದಾವೆ, ತಮಿಳುನಾಡಿಂದ ಬಂದಿರಬಹುದು, ಇವೆಲ್ಲ ಪ್ರಶ್ನೆಗಳು ಇತ್ತಲ್ಲ. ಈಗ ಗೊತ್ತಾಗಿರುವಂಥದ್ದು ಏನು ಅಂತಂದರೆ, ಅದು ಜಿಲೆಟಿನ್ ಅಲ್ಲ, ಅಮೋನಿಯಂ ನೈಟ್ರೇಟ್. ಇನ್ನು ಈ ಕೇಸಿಗೆ ಸಂಬಂಧಪಟ್ಟಂಗೆ ಮೇ 9 ರಾತ್ರಿ 8:05 ಕೂಡ ಪೊಲೀಸರು ಸ್ಥಳದಲ್ಲೇ ಇದ್ದರು. ಡ್ಯೂಟಿ ಮುಗಿಸ್ಕೊಂಡು 8:05 ನಂತರ ತೆರಳಿದರು. ಮೇ 10ನೇ ತಾರೀಕು ಬೆಳಗ್ಗೆ 7 ಗಂಟೆಗೆ ಪೊಲೀಸರು ಸ್ಥಳಕ್ಕೆ ಬಂದರು. 8:05 ಅಂದರೆ ಬಹುಶಃ ಏನು ಅಂದರೆ ಬೆಳಗ್ಗೆ 7ರಿಂದ 8:05 ಒಳಗಡೆ, ರಾತ್ರಿ 8:05ರಿಂದ ಬೆಳಗ್ಗೆ 7 ಗಂಟೆ ಒಳಗಡೆಗೆ ಯಾವುದೋ ಒಂದು ಸಂದರ್ಭದಲ್ಲಿ ಸ್ಫೋಟಕವನ್ನು ಇಡಲಾಗಿದೆ ಅಂತ ಮೂಲಗಳು ಹೇಳ್ತಾ ಇವೆ. 11 ಗಂಟೆಗಳ ಟೈಮ್ ಗ್ಯಾಪ್. ಅಲ್ಲಿ ಪೊಲೀಸರೇ ಇಲ್ಲ ಅಂತಂದ್ರೂ ಕೂಡ ಆಶ್ಚರ್ಯಪ್ಪ. ಅಲ್ಲಿ CCTV ಕ್ಯಾಮ್ರಾಗಳಿರಲಿಲ್ಲ ಅಂದರೂ ಕೂಡ ಆಶ್ಚರ್ಯನೇ. ಅದು ದೊಡ್ಡ ಚಾಲೆಂಜ್ ಆಗಿತ್ತು. ಅದನ್ನೇ CCTV ಫುಟೇಜ್ ಇಲ್ಲ, ಟೆಕ್ನಿಕಲ್ ಅನಾಲಿಸಿಸನ್ನೇ ಆಧರಿಸಬೇಕು. ಅದರ ಮೇಲೇ ಇವರು ತನಿಖೆ ಮಾಡಿದರು. ತನಿಖೆ ಮಾಡಿ ಅಂತೂ ಇಂತೂ ಆರೋಪಿಗಳ ಜಾಡಿನ ಮಾಹಿತಿಯನ್ನು ಕಲೆ ಹಾಕಿದಾರಂತೆ ಪೊಲೀಸರು. ಸದ್ಯದಲ್ಲೇ ಆರೋಪಿಗಳನ್ನು ಹಿಡಿಯಬಹುದು. ಅಂದರೆ ಅಲ್ಲಿ ಯಾರ್ಯಾರು ಓಡಾಡಿದ್ರು, ಏನು ಎತ್ತ, ಆ ಕಡೆ ಭಾಗದಲ್ಲಿ ಯಾವ ವೆಹಿಕಲ್ಗಳು ಓಡಾಡಿದ್ವು, ಅಲ್ಲಿ ಯಾರ್ಯಾರು ಕರೆ ಮಾಡಿದ್ರು, ಅಲ್ಲಿಂದ ಯಾರ್ಯಾರು ಕರೆ ರಿಸೀವ್ ಮಾಡ್ಕೊಂಡ್ರು, ಅಲ್ಲಿಂದ ಭಯ ಸೃಷ್ಟಿ ಮಾಡಬೇಕಾಗಿದ್ದೇ ಇದರ ಹಿಂದಿರುವಂಥ ದೊಡ್ಡ ಷಡ್ಯಂತ್ರ. ಮತ್ತಿನ್ನೇನಿಲ್ಲ. ಇವ್ರ ಉದ್ದೇಶ ಏನಿತ್ತು ಅಂತಂದರೆ ಭಯ ಸೃಷ್ಟಿ ಮಾಡಬೇಕು. ಅದಕ್ಕೋಸ್ಕರ ಈ ಕೃತ್ಯ ಎಸಗಿದ್ದಾರೆ. ಇಲ್ಲೇನಾದರೂ ಅತಿಯಾದಂಥ ಆ ರೀತಿ ಭಯದ ವಾತಾವರಣ ಸೃಷ್ಟಿಯಾಗಿಬಿಟ್ರೆ ಮೋದಿಯವರು ಭೇಟಿ ಕೊಡಲ್ಲ, ಕ್ಯಾನ್ಸಲ್ ಆಗುತ್ತೆ. ಅದಾಗಬೇಕು ಅಂತ. ಆದರೆ ತಜ್ಞರು ಹೇಳ್ತಾರೆ, ಇಲ್ಲೇನು ಡಿಟೋನೇಟರ್ ಏನು ಇರಲಿಲ್ಲ. ಹೀಗಾಗಿ ಏನು ಅಂತಂದರೆ ಸ್ಫೋಟದ ಸಾಧ್ಯತೆ ತುಂಬ ಕಡಿಮೆ ಇತ್ತು ಅಂತ NIA ಅಧಿಕಾರಿಗಳು ಇದನ್ನು ಸ್ಪಷ್ಟಪಡಿಸಿದ್ದಾರೆ. ಆರೋಪಿಗಳ ಪತ್ತೆ ಆದಮೇಲೆ NIA ಕೂಡ ಎಂಟ್ರಿ ಕೊಡುತ್ತೆ. ಬನ್ನಿ, ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಶಿವಪ್ರಸಾದ್, ನಾವು ನೋಡ್ತಾ ಇದ್ದೀವಿ ಒಂದಾದ ಮೇಲೊಂದು ಸಂಗತಿಗಳು. ನನಗೆ ತುಂಬ ಆಶ್ಚರ್ಯ ಅನಿಸುವಂಥದ್ದು, ಈಗ ರಾತ್ರಿಯಿಂದ ಬೆಳಗಿನ ತನಕ ಅಲ್ಲಿ ಯಾರೂ ಪೊಲೀಸರೇ ಇಲ್ಲ ಅಂತಂದ್ರೆ ಏನು ಒಂದು, ಅಂದರೆ ಪೊಲೀಸರು ಅಂದರೆ ಹಗಲು ರಾತ್ರಿ ಅವ್ರು ಕಾಯಬೇಕು ಅಂತಲ್ಲ. ಮೋದಿ ಬರ್ತಾ ಇದ್ದಾರೆ ಅನ್ನುವಂಥ ಸಂದರ್ಭದಲ್ಲಿ, ದೇಶದ ಪ್ರಧಾನಿ ಬರ್ತಿದ್ದಾರೆ ಅನ್ನುವಂಥ ಸಂದರ್ಭದಲ್ಲಿ, ಆ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ ಅನ್ನುವಂಥ ಸಂದರ್ಭದಲ್ಲಿ ಅಟ್ಲೀಸ್ಟ್ ವೆಹಿಕಲ್ಗಳು ಓಡಾಡಬೇಕು, ಪೊಲೀಸ್ ವೆಹಿಕಲ್ಗಳು ಅಥವಾ ಯಾರಾದರೂ ಅಲ್ಲೇ ಒಂದಿಷ್ಟು ಬೀಟ್ಗಳನ್ನು ಕಾಯ್ತಿರಬೇಕು, ಸುತ್ತಮುತ್ತ ನೋಡ್ತಾ ಇರಬೇಕು. ನಂಬರ್ 1. ಜೊತೆಗೆ ತುಂಬ ಆಶ್ಚರ್ಯ ಅನಿಸುವಂಥದ್ದು, ಅಲ್ಲಿ ಯಾವುದೂ CCTV ಕ್ಯಾಮ್ರಾಗಳೇ ಇಲ್ಲ. ಇದು ಸಂಗತಿ. ಅಂದರೆ ಈ 11 ಗಂಟೆಯ ಅವಧಿಯ ಒಳಗಡೆಗೆ ಈತ ಇಟ್ಟಿರಬಹುದು ಅನ್ನುವಂಥದ್ದು ಈಗ ಒಂದಷ್ಟು ಮಾಹಿತಿ ಕೂಡ ಸಿಕ್ಕಿದೆಯಂತೆ. ಮಾಹಿತಿ ಆದಮೇಲೆ ಒಂದಷ್ಟು ಜನರನ್ನು ಅವರು ವಶಕ್ಕೆ ಪಡಿಬೋದು ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಇನ್ನೊಂದೇನಪ್ಪ ಅಂದರೆ ಇದು ಜಿಲೆಟಿನ್ ಕಡ್ಡಿ ಅಲ್ಲ, ಇದು ಅಮೋನಿಯಂ ನೈಟ್ರೇಟ್ ಅಂತ ಮೂಲಗಳು ಹೇಳ್ತಾ ಇವೆ. ಹೆಚ್ಚಿನ ವಿವರ ಏನಿದೆ? ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ್ದು, ಸಾಮಾನ್ಯವಾಗಿ ಪ್ರಧಾನಿ ಮೋದಿ ಸಾಗುವಂಥ ಮಾರ್ಗ ಅಂತ ಹೇಳಿದ್ರೆ 24 ಗಂಟೆಗಳ ಮೊದಲೇ ಅದನ್ನು ಪೊಲೀಸ್ ಸರ್ವೈಲೆನ್ಸ್ನಲ್ಲಿರುತ್ತೆ. ಪೊಲೀಸರು ಕೂಡ ಸಾಮಾನ್ಯವಾಗಿ ಆ ಒಂದು ರಸ್ತೆಯಲ್ಲಿ ಗಸ್ತುವನ್ನು ತಿರುಗ್ತಿರ್ತಾರೆ. ಒಂದು ದಿನ ಮುಂಚೆನೇ, ಅಂದರೆ 24 ಗಂಟೆಗಳ ಕಾಲ ಆ ಒಂದು ರಸ್ತೆಯನ್ನು ಕಾಯುವಂಥ ಕೆಲಸವನ್ನು ಪೊಲೀಸರು ಮಾಡ್ತಾರೆ. ನೀವು ಗಮನಿಸಬಹುದಾಗಿದೆ, ಸುಮಾರು 100ರಿಂದ 150 ಮೀಟರ್ಗಳ ಅಂತರದಲ್ಲಿ ಓರ್ವ ಸಿಬ್ಬಂದಿಯನ್ನು ಕೂಡ ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜನೆಯನ್ನು ಮಾಡ್ತಾರೆ. ಈ ಒಂದು ಘಟನೆ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಅಂದರೆ ಅಮೋನಿಯಂ ನೈಟ್ರೇಟ್ ಅಂದರೆ ಜಿಲೆಟಿನ್ ಕಡ್ಡಿ ಅಲ್ಲ, ಅದು ಅಮೋನಿಯಂ ನೈಟ್ರೇಟ್ ಜೆಲ್ ಅಂತ ಈಗಾಗಲೇ ಸಾಬೀತಾಗಿರ್ತಕ್ಕಂಥದ್ದು. ಈ ಅಮೋನಿಯಂ ನೈಟ್ರೇಟ್ ಜೆಲ್ಲನ್ನು ಇಂದಿನ ದಿನ ಅಂದರೆ ಮೇ 9 ರಾತ್ರಿ 8:05 ಕೂಡ ಅಲ್ಲಿ ಪೊಲೀಸ್ ಸಿಬ್ಬಂದಿ ಇದ್ದರು. ಆ ನಂತರದಲ್ಲಿ ಅಲ್ಲಿರ್ತಕ್ಕಂಥ ಕಸದ ರಾಶಿಗಳನ್ನು ಕ್ಲಿಯರ್ ಮಾಡುವಂತೆ ಅಲ್ಲಿರ್ತಕ್ಕಂಥ ಪೊಲೀಸ್ ಸಿಬ್ಬಂದಿ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳಿಗೆ ಸೂಚಿಸಿ ತೆರಳಿರ್ತಾರೆ. ಈ ಸಂದರ್ಭದಲ್ಲಿ GBA ಸಿಬ್ಬಂದಿ ಅದನ್ನೆಲ್ಲವನ್ನು ಕೂಡ ತೆರವು ಮಾಡಿ ತೆರಳಿರ್ತಾರೆ. ಆ ಬಳಿಕ ಪೊಲೀಸರು ಹಾಗೂ GBA ಸಿಬ್ಬಂದಿ ಯಾರೂ ಇಲ್ಲದೇ ಇರತಕ್ಕಂಥ ಸಮಯದಲ್ಲಿ, ಅಂದರೆ ಮೇ 10 ಬೆಳಗ್ಗೆ 7 ಗಂಟೆಗೆ ಪೊಲೀಸರು ಅಲ್ಲಿ ಹಾಜರಾಗ್ತಾರೆ. ಅಲ್ಲಿಯವರೆಗೂ ಕೂಡ ಈ ನಡುವೆ 11 ಗಂಟೆ
ಗಂಟೆಗಳ ಅಂತರ ಏನಿದೆ, ಈ ಅಂತರದಲ್ಲಿ ಯಾರೋ ತೆಗೆದುಕೊಂಡು ಬಂದು ಆರೋಪಿಗಳು ಈ ಒಂದು ಕೃತ್ಯವನ್ನು ಅಂದರೆ ಭಯದ ವಾತಾವರಣವನ್ನು ಸೃಷ್ಟಿ ಮಾಡುವಂಥ ಸಲುವಾಗಿ ಅಮೋನಿಯಂ ನೈಟ್ರೇಟ್ ಜೆಲ್ಲನ್ನು ಅಲ್ಲಿ ಇಟ್ಟು ಹೋಗಿದ್ದಾರೆ ಅಂತೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಯಾಕಂದರೆ ಅದನ್ನು ಸಿಡಿಸುವಂಥ ಪ್ರಯತ್ನವನ್ನು ಏನಾದರೂ ನಡೆಸಿದ್ದೇ ಆದರೆ ಡಿಟೋನೇಟರ್ಗಳನ್ನು ಅದಕ್ಕೆ ಬಳಸಬೇಕಾಗಿತ್ತು. ಯಾವ ಡಿಟೋನೇಟರ್ಗಳು ಕೂಡ ಅಲ್ಲಿ ಪತ್ತೆ ಆಗಿರೋದಿಲ್ಲ. ಈ ಹಿನ್ನೆಲೆಯಲ್ಲಿ ಆ ಸ್ಫೋಟಕದ ವಸ್ತುಗಳನ್ನು ಅಲ್ಲಿ ಇರಿಸಿ ಮೋದಿ ಬರ್ತಕ್ಕಂಥ ಭೇಟಿ ವೇಳೆಯನ್ನು ತಪ್ಪಿಸುವಂಥ ಸಲುವಾಗಿ ಆ ಭೇಟಿಯನ್ನು ತಪ್ಪಿಸಬೇಕು ಅನ್ನೋ ಉದ್ದೇಶದಿಂದ ಭಯದ ವಾತಾವರಣವನ್ನು ಸೃಷ್ಟಿ ಮಾಡುವಂಥ ಉದ್ದೇಶದಿಂದ ಈ ಒಂದು ಕೃತ್ಯವನ್ನು ಎಸಗಿದ್ದಾರೆ ಅನ್ನೋದು ಈಗಾಗಲೇ ಸಾಬೀತಾಗಿರ್ತಕ್ಕಂಥದ್ದು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಗೆ ಚಾಲೆಂಜಿಂಗ್ ಆಗಿರ್ತಕ್ಕಂಥದ್ದು ಅಲ್ಲಿ CCTV ದೃಶ್ಯಾವಳಿಗಳು ಯಾವುವು ಪೊಲೀಸರಿಗೆ ಲಭ್ಯವಾಗಿಲ್ಲ. ಟೆಕ್ನಿಕಲ್ ಅನಾಲಿಸಿಸನ್ನು ಆಧರಿಸಿಯೇ ಪೊಲೀಸರು ಆರೋಪಿಗಳನ್ನು ಪತ್ತೆ ಮಾಡಬೇಕಾಗಿದೆ. ಈಗಾಗಲೇ ಪೊಲೀಸರು ಕೂಡ ಈ ಒಂದು ವಿಶ್ವಾಸದಲ್ಲಿ ಇರ್ತಕ್ಕಂಥದ್ದು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟೆಕ್ನಿಕಲ್ ಅನಾಲಿಸಿಸನ್ನು ನಡೆಸಿದ್ದಾರೆ. ಸದ್ಯದಲ್ಲೇ ಆರೋಪಿಗಳನ್ನು ಕೂಡ ಬಂಧನಗೊಳಿಸುವಂಥ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ರಂಗನಾಥ್, ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.